ಬರೀ ನಿನ್ನ ಆಸೆ ಪೂರೈಸೋಕೆನೆ ನಾನು ಹುಟ್ಟಿರೋದು. ಗೈಸ್, ವಾಟ್ ಇಸ್ ದಿಸ್ ಸ್ಟ್ಯಾಂಡ್ ಫಾರ್ ದ ನೆಕ್ಸ್ಟ್ 2 months ಐ ಆಮ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. ವಡೆ ನೀನು ಹಂಗೆ ಅನ್ಕೊಳ್ತೀಯ, ಎಲ್ಲ ಹುಡುಗಿರು ರೇಸಿಸ್ಟ್ ಇರಲ್ಲ. ವಡೆ ನಮ್ಗೆ ಹೋಯ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬೆಳಗ್ಗೆ ಸ್ಕೂಬಾ ಡೈವಿಂಗ್ ಮಾಡಿದ್ವಿ. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು. ಆದರೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಮಲ್ಕೊಂಡು ಇವಾಗ ಎದ್ಬಿಟ್ಟು ಸ್ನಾನ ಮಾಡಿ ಕೂದಲೆಲ್ಲ ಅಂಟಾಗೋಗಿತ್ತು. ಇವಾಗ ಟೈಮ್ 4 ಅಲ್ಲ, ಇವಾಗ ಟೈಮ್ ಆಲ್ಮೋಸ್ಟ್ 5 ಆಗಿದೆ. ಸನ್ ಹೋಗಬಾರ್ದು. ಸೊ ನಾವು ಸ್ಟೇ ಮಾಡಿರೋ ಜಾಗದ ಎದುರುಗಡೆನೆ ಬೀಚ್ ಇದೆ ಆಯ್ತಾ. ಸೊ ನಾನು ಅದೇ ಥರ ಪ್ರಾಪರ್ಟೀಸ್ ನೋಡಿ ಬುಕ್ ಮಾಡಿರೋದು. ಅಂದರೆ ಇನ್ಸ್ಟಾಗ್ರಾಮಬಲ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಆ ಥರ ಜಾಗಗಳೇ ಪಿಕ್ ಮಾಡಿರೋದು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನೆನ್ನೆ ರಾತ್ರಿ ನಾನು ವಡೆ ಇಲ್ಲೇ ಬಂದುಬಿಟ್ಟು ಡಿನ್ನರ್ ಮಾಡಿದ್ದು. ಇಟ್ ವಾಸ್ ಸೋ ಗುಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಕಾಣಿಸ್ತಾ ಇರಲಿಲ್ಲ. ಲೈಕ್ ನನ್ನ ಕಣ್ಣು ಕಾಣಿಸ್ತಾ ಇರೋದು, ವೀಡಿಯೋಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಐ ಕುಡಂಟ್ ವ್ಲಾಗ್ ಇಟ್. ಬಟ್ ಎನಿವೇಸ್ ಇವಾಗ ತೋರಿಸ್ತೀನಿ. ಇಟ್ಸ್ ಸೋ ಗುಡ್. ಆ್ಯಂಡ್ ವಡೆ ಹೇಳ್ದಂಗೆ ಇಲ್ಲಿ ಆ್ಯಕ್ಚುಲಿ ಒಂದು ಬಂದಿರೋದೆ ನಾನು ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳಕ್ಕೆ. ಸೊ ಏನು ಅನಿಸ್ತಾ ಇದೆ? ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಿ ನಾನು ನಿನಗೆ. ಡ್ರೈವರ್ಗೆ, ಫೋಟೋಗ್ರಾಫರ್ಗೆಲ್ಲ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಾ? ಓಕೆ. ನೀನೇನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಫಸ್ಟ್ ನಮ್ ತೆಗಿತೀಯ ವಿಡಿಯೋಸ್ ಅಂತ ಹೇಳಿದ್ಯಾ? ಹೌದು ಹೌದು, ಎಸ್ ಎಸ್. ನೆನ್ನೆ ಅಂತೂ ಇಬ್ರು ತಗೊಂಡಿಲ್ಲ ಯಾವುದು ಫೋಟೋ. ಮೊನ್ನೆ ಫಸ್ಟ್ ಅವ್ನು ನಂದೇ ತೆಗ್ದ, ಅವ್ನು ಒಂದು 5 ತೆಗ್ದು ನಾನು ಅಷ್ಟೇ. ಬಟ್ ನಾನ್ ತೆಗಿಯಕ್ ರೆಡಿ ಇದೆ. ಅವನೇ ಫುಲ್ ಸ್ವೆಟ್ ಆಗಿ ಟೀ ಶರ್ಟ್ ಎಲ್ಲ. ನೋ, ಐ ಆಮ್ ಸೇಯಿಂಗ್ ಇಟ್ ವಾಸ್ ನಾಟ್ ಮೀ ಅಂತ, ನನ್ನಿಂದ ತಗೊಂಡಿಲ್ಲ ಅಂತ ಅಲ್ಲ. ಅವ್ನ ಟೀ ಶರ್ಟ್ ಎಲ್ಲ ಫುಲ್ ಒದ್ದೆ ಆಗೋಗ್ಬಿಡ್ತು ಸ್ವೆಟ್ ಆಗಿ. ಸೊ ಅವನಾಗಲ್ಲ ಅಂತ. ಅದಕ್ಕೆ ಇವತ್ತು ಪ್ರಾಮಿಸ್ ಮಾಡಿದೀನಿ, ಫಸ್ಟ್ ನಾನು ಅವ್ನ ಫೋಟೋಸ್ ತೆಗಿತೀನಿ, ಆಮೇಲೆ ಅವ್ನನ್ನ ತೆಗಿತಾನೆ. ಓಕೆ ಗೈಸ್, ನೋಡಿ. ಸೊ ಇದೇ ಜಾಗ. ಇಟ್ಸ್ ಸೋ ಗುಡ್. ಓ ಮೈ ಗಾಡ್, ಫುಲ್ ಖಾಲಿ ಇದೆ. ಇದು ಪ್ರೈವೇಟ್ ಬೀಚ್ ಆಯ್ತಾ, ಪ್ರಾಪರ್ಟಿ ಇದೆ. ಬೀಚ್ ಇರೋದ್ರಿಂದ ಫುಲ್ ಖಾಲಿ ಇದೆ, ಜಾಸ್ತಿ ಜನ ಇಲ್ಲ. ಎಲ್ಲ ಸಖತ್ತಾಗಿ ಫೋಟೋಸ್ ತೆಗಿಬೋದು. ಸೊ ಎಕ್ಸೈಟೆಡ್. ಇದು ಒಂದು ಸ್ವಿಂಗ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರ್ತೀರ ನೀವು. ಅಲ್ಲಿರೋ ಸ್ವಿಂಗ್ ಯಾವಾಗಲೂ ಎಲ್ಲರೂ ಅಲ್ಲೇ ಇರ್ತಾರೆ. ವಡೆ, ಆರ್ ಯು ಹ್ಯಾಪಿ ವಿತ್ ದ ಫೋಟೋಸ್? ವಡೆ ಹೇಳು, ನಿಜ ಪರವಾಗಿಲ್ಲ. I'm very happy. Thanks for that. Thank you so much. Are you happy with your photos? Yes, Vade. Thank you. Good morning ಎಲ್ರಿಗೂ. ಇವಾಗ ಟೈಮ್ 7:30 ಆಗಿದೆ. ನಮ್ಮದು ಇವಾಗ ಬೋಟ್ ಇದೆ ಹ್ಯಾವ್ಲಾಕ್ ಇಂದ ಪೋರ್ಟ್ ಬ್ಲೇರ್ ಮತ್ತೆ ಹೋಗೋದಕ್ಕೆ. ಇಲ್ಲೆಲ್ಲ ಗೈಸ್ ಚೆಕ್ಔಟ್ ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆ 9 ಗಂಟೆನೇ ಇರುತ್ತೆ. ನಮ್ಮದು ಬೋಟ್ ಬೇಗ ಆಯಿತು ಬೆಳಗ್ಗೆ. ಸೊ ಎನಿವೇಸ್ ಎಲ್ಲ ವರ್ಕೌಟ್ ಆಯಿತು ನಮಗೆ. ಏನಂದರೆ ಇಲ್ಲಿ ನೀವು ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಆನ್ಲೈನ್ ಮುಂಚೆನೇ ಬುಕ್ ಮಾಡಬೇಕು ಆಯಿತಾ. ಇವಾಗ ಹೋಗ್ತಾ ನಾನು ಕ್ರೂಸ್ ಬುಕ್ ಮಾಡಿದ್ದೀನಿ, ಬರ್ತಾ ನಾಟಿಕಾಲ್ ಬುಕ್ ಮಾಡಿರೋದು. ರಿವ್ಯೂಸ್ ನೋಡಿದೆ, ಅದೆರಡೇ ಸರಿಯಾಗಿರೋದು ಆಯಿತಾ. ಬೇರೆದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ರಿವ್ಯೂಸ್ ಎಲ್ಲ ಹೇಳ್ತಿತ್ತು. ಸೊ ಇನ್ ಕೇಸ್ ನೀವು ಅಂಡಮಾನ್ಗೆ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಬುಕಿಂಗ್ಸ್ ಎಲ್ಲ ಫಸ್ಟ್ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಡೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಬಿಕಾಸ್ ಆಫ್ ವೆದರ್ ಕಂಡೀಷನ್ಸ್ ದೇ ಕ್ಯಾನ್ಸಲ್ ಇಟ್ ವೆರಿ ಆಫನ್. ನೋಡಿ, ಸೊ ಇದೆ ಹ್ಯಾವ್ಲಾಕ್ ಐಲ್ಯಾಂಡ್. ಅಲ್ಲಿ ನಮ್ಮ ಕ್ರೂಸ್ ಎಲ್ಲಿ ಕಾಯ್ತಿಲ್ಲ, ನಾವಲ್ಲಿ ಹೋಗಿ ಕಾಯ್ಬೇಕೀಗ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಚೆಕ್ ಇನ್ 45 ಮಿನಿಟ್ಸ್ ಮುಂಚೆ ಮಾಡ್ಬೇಕಂತಂದರೆ ಬ್ಯಾಗ್ಸ್ ಕೂಡ ಚೆಕ್ ಮಾಡ್ತಾರೆ ಪ್ರಾಬ್ಲಿ. ಯಾಕಂದರೆ ಬೋಟಲ್ಲಿ ಹೋಗ್ತಾ ಇದ್ದೀವಿ, ಸೇಫ್ಟಿಗೋಸ್ಕರ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡ್ತಾರೆ. ದಟ್ಸ್ ವೈ 45 ಮಿನಿಟ್ಸ್ ಮುಂಚೆ ಇರಬೇಕು. ಮತ್ತು 25 ಮಿನಿಟ್ಸ್ ಮುಂಚೆನೇ ಅವರು ಬೋರ್ಡಿಂಗ್ ಸ್ಟಾಪ್ ಮಾಡ್ತಾರೆ. ಬಟ್ ಬರ್ತಾ ಅದಾಗಿಲ್ಲ. ಬರ್ತಾ 12 o'clockಗೆ ನಮ್ಮದು ಬೋಟ್ ಇತ್ತು ಆಯಿತಾ. 25 ಮಿನಿಟ್ಸ್ ಪ್ರಯರ್ ಅಲ್ಲ, 12 o'clock ಬೋರ್ಡಿಂಗ್ ಶುರು ಮಾಡಿದ್ರು ಅವರು. ಐ ಗೆಸ್ ಅಗೇನ್ ಫುಲ್ ಡಿಲೇ ಆಗೋಯ್ತು. ಬಟ್ ಎನಿವೇಸ್, ನೀವು ಅಂಡಮಾನಿಗೆ ಬಂದರೆ ಕಮರ್ಷಿಯಲ್ ಪಾರ್ಟ್ ಇಸ್ ಹ್ಯಾವ್ಲಾಕ್ ಐಲ್ಯಾಂಡ್. ಇಲ್ಲೇ ನಿಮಗೆಲ್ಲ ಜಾಸ್ತಿ ಕೆಫೇಸ್, ರೆಸ್ಟೋರೆಂಟ್ಸ್ ಎಲ್ಲ ಸಿಗೋದು. ಆದರೆ ನೆನ್ನೆ ಹೋಲಿ ಇತ್ತು ಅಂತ ಇಲ್ಲಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹೋಲಿ. ಸೊ ಮೋಸ್ಟ್ ಆಫ್ ದ ಕೆಫೇಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ವರ್ ಕ್ಲೋಸ್ಡ್. ಬಟ್ ದೊಡ್ಡ ಜಾಗ ಓಪನ್ ಆಗಿತ್ತು. ಬಟ್ ಅದೆಲ್ಲ ಗೊತ್ತಿಲ್ಲ. ಬಟ್ ಬೇಗ ಬನ್ನಿ ಅಂತ ಹೇಳಿದಾರೆ, ಬೇಗ ಬಂದಿದ್ದೀವಿ. ಒಳ್ಳೆ ಹಿಂಸೆ ಬಂದಾಗಲ್ಲ. ಎದ್ಬಿಟ್ಟು ಏನು ಮಾಡ್ಬೇಕು ನಾವು ಕೂತ್ಕೊಂಡು ಇವಾಗ? ನಾನು ನಿಂಗೆ ರೂಲ್ಸ್ ತೋರಿಸಿಲ್ವಾ? 45 ಮಿನಿಟ್ಸ್ ನೆನ್ನೆ ಇಲ್ಲ, ಒಂದು ಲಾಸ್ಟ್ ಟೈಮ್ ನೆನ್ನೆ ಫಾಲೋ ಮಾಡೋದು ರೂಲ್ಸ್ ಅವರು. ಅದೆಲ್ಲ ಮೊನ್ನೆ ಸಾರಿ. ಬೇಗ ಬಂದರೆ ಅಟ್ಲೀಸ್ಟ್ ನಮ್ಗೆ ಬೇಕಾಗಿರೋ ಸೀಟ್ ಸಿಗುತ್ತೆ ಅಂದ್ಕೊಂಡ್ವಿ. ಅದು ಕೊಡಲಿಲ್ಲ, ಮಧ್ಯದ ಕೊಟ್ಬಿಟ್ರು. ಬರ್ತಾ ಫಸ್ಟ್ ನಾವು ಪೇ ಮಾಡಿ ಜಾಗ ಸೆಲೆಕ್ಟ್ ಮಾಡ್ಬಿಡ್ತು ಆಯ್ತಾ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ. ಇವರು ಏನಕ್ಕೆ ಕೇಳಿಲ್ಲ ಹಂಗೆ ಹೋಗ್ಬಿಟ್ಟು ಅಲ್ಲಿ ಫುಲ್ ಕ್ಯೂ ಇತ್ತು. ಅದೇನಾಯ್ತು ಅಂದರೆ
ಬರ್ತಾ ಪೇ ಮಾಡಿ ಸೆಲೆಕ್ಟ್ ಮಾಡಿದ್ವಿ. ಸೀಟ್ ಪ್ರಕಾರ ಪೇ ಮಾಡಬೇಕು. ಹೋಗ್ತಾ ಇವ್ರು ಏನು ಹೇಳಿದ್ರು ಅಂದರೆ 48 hours ಮುಂಚೆ ಅವ್ರೇನೋ ಲಿಂಕ್ ಕಳಿಸ್ತಾರೆ, ಅಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಸೀಟ್ ಬೇಸ್ಡ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಇವತ್ತು ಬೇಗನೆ ಬಂದಿದ್ದೀವಿ. ಕೇಳಿದ್ರೆ ಇಲ್ಲ ನೀವು ಹೋಗ ಅಂದ್ಬಿಟ್ಟು ಅವ್ರು ಫುಲ್ ಕ್ಯೂ ಇತ್ತು, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟು. ಬಂತು ನಮ್ಮ ಬೋಟ್ ಬಂತು. ನೋಡಿ ಎಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಕ್ರೂಸ್ ಫುಲ್ ಬರೀ ಒಂದೇ ಫ್ಲೋರ್ ಇದೆ. ಆ ಕ್ರೂಸಲ್ಲಿ ಮೇಲೆ ಕೆಳಗಡೆ ಇತ್ತಲ್ವಾ. the best thing to prefer is Nautica, sorry, not this one, Marcos Alla. I'm telling this sitting inside that ship. Let the people listen to me. Let the people hear me. I don't care. Marcos ship ಒಳಗೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಟಿಕ್ ಹೊಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಂದ ನೌಟಿಕಾ ಶಿಪ್ನೇ ಬುಕ್ ಮಾಡಿ. ಯಾಕೆ ಹೇಳ್ತಾ ಇದೆ ಅಂತ ಹೇಳು. ಯಾವುದು ಸೆಟ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. 48 hours ಮುಂಚೆ ಮಾಡಿ ಅಂತ ಹೇಳ್ತಾರೆ. ಫೋನ್ ಮಾಡಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ಕಿವಳು ಕೇಳಿದ್ಕೆ ಇಲ್ಲ ಸಿಗಲ್ಲ ಮೇಡಮ್ ಅಂದ್ಬಿಟ್ಟವ್ರೆ. ಮೇಡಮ್ ಅದಕ್ಕೆ ಎದಕ್ಕೆ ಹೋಗ್ಬಿಟ್ರೆ ವಾಪಸ್ಸು. ನಾನು ಹೋಗಿದ್ರೆ ದಬಾಸ್ ಕೇಳ್ತಾ ಇದ್ದೆ. ಆ್ಯಕ್ಚುಲಿ ಗೈಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದರು ಆಯಿತಾ. ಎಷ್ಟು ಬೇಗ ಹೋಗಿದ್ದೀವಿ, ಎಷ್ಟು ಚೆನ್ನಾಗಿರೋ ಸೀಟ್ಸ್ ಎಲ್ಲ ಇದು ಕೊಡಲೇ ಇಲ್ಲ. ಅಲ್ಲೇನಾಯಿತು ಅಂದರೆ ಅವರು ಕ್ಯೂವಲ್ಲಿ ನಿಂತಿರಲಿಲ್ಲ. ನಾನು ಕ್ಯೂವಲ್ಲಿ ನಿಂತಿದ್ದೆ, ಎಷ್ಟೊಂದು ಜನ ಬಂದುಬಿಟ್ರು ಕ್ಯೂ ಬ್ರೇಕ್ ಮಾಡೋದು. ಅವಾಗ ನಾನು ಸ್ವಲ್ಪ ಜೋರಾಗಿ ಹೇಳಿದೆ ಕ್ಯೂವಲ್ಲಿ ನಿಂತ್ಕೊಳ್ಳಿ ಅಂತ, ಅಂದರೆ ನಾನು ಕ್ಯೂವಲ್ಲಿ ಇದ್ದೀನಿ ಅಂತ. ಅವ್ರು ಬಂದರು ಆಯಿತಾ. ಅದಕ್ಕೆ ಅವ್ರು ಉಳ್ಕೊಂಡ್ಬಿಟ್ಟು ಸೀಟ್ ಕೊಡ್ತಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮಗೆ ಸೋ ಅನಾಯ್ಡ್ ಬಿಕಾಸ್ ವಿ ಆರ್ ಪ್ರಿಟಿ ಅರ್ಲಿ. ಎಷ್ಟೊಂದು ಜನಕ್ಕಿಂತ ಮುಂಚೆ ನಾವು ಬಂದುಬಿಟ್ಟು ತೊಗೊಂಡ್ವಿ. ಆಮೇಲೆ ಒಂದೇನಂದರೆ ಪ್ಲೀಸ್ ಬಿ ಮೆಂಟ್ಲಿ ಪ್ರಿಪೇರ್ಡ್. ನೀವು ಇಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ ಬಂದರೆ ಊಟ ಮಾತ್ರ ಎಕ್ಸ್ಪೆನ್ಸಿವ್. ನೀವು ಯಾವುದೇ ಚಿಕ್ಕ ಅಂಗಡಿಗೆ ಹೋಗಿ ದೊಡ್ಡ ಅಂಗಡಿಗೆ ಹೋಗಿ ತುಂಬ ಎಕ್ಸ್ಪೆನ್ಸಿವ್. ನಾವು ಮುಂಬೈಯಲ್ಲಿ ತಾಜಲ್ಲಿ ತಿಂದಿದಾಗ ಐ ವಾಸ್ ಲೈಕ್ ಓ ಮೈ ಗಾಡ್ ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್. 1250 ಒಂದು ಬಿರಿಯಾನಿಗೆ ಪೇ ಮಾಡಿದ್ವಿ. ನೆನ್ನೆ ರಾತ್ರಿ ನಾನು ಹೇಳಿದಾಗೆ ಹೋಲಿ ಇತ್ತಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಒಂದು ಬಿರಿಯಾನಿಗೆ 1000 rupees ಪೇ ಮಾಡಿದ್ದೀವಿ ನಾವು. ನಾರ್ಮಲ್ ಬಿರಿಯಾನಿ. ಸೊ ಇಲ್ಲಿ ಹ್ಯಾವ್ಲಾಕಲ್ಲಿ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಯಾಕಂದರೆ ಅವರು ಎಲ್ಲನೂ ಮೇನ್ ಪೋರ್ಟಿಂದ ತರಿಸ್ಕೊಳ್ತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಅದು ಮೆಂಟ್ಲಿ ಪ್ರಿಪೇರ್ ಆಗಿರಿ. ಪೋರ್ಟ್ ಬ್ಲೇರಲ್ಲಿ ನಿಮ್ಗೆ ಎಲ್ಲ ರೇಂಜ್ಗೂ ಊಟ ಸಿಗುತ್ತೆ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಿನ್ಬೇಕಂತ ಒಂದು ಜಾಗ ಹುಡ್ಕೊಂಡು ಬಂದಿದ್ದೀವಿ. ಪ್ಲಸ್ ಈ ಜಾಗದಲ್ಲಿ ನಮಗೆ ಇಡ್ಲಿ ವಡಾ ದೋಸೆ ಸಿಕ್ತು. ಪರವಾಗಿಲ್ಲ. ಮಸಾಲೆ ದೋಸೆಲಿ ಮಸಾಲೆ ಇರಲಿಲ್ಲ, ಬಟ್ ಆದರೂ ಪರವಾಗಿಲ್ಲ. ಬಟ್ ಕ್ರೇಜಿ ಪಾರ್ಟ್ ಬರೀ 20 rupees ಆಯಿತು ಅಷ್ಟೇ. ಬಂದಾಗಿಂದ ಇದೇ ದ ಚೀಪೆಸ್ಟ್ ಮೀಲ್ ವಿ ಹ್ಯಾಡ್ ಅಂತ ಹೇಳ್ಬೋದು. ಗೈಸ್ ಇವಾಗ 2 ಗಂಟೆ ಆಗಿದೆ. ಊಟ ಮಾಡೋಕ್ಕಂತ ಆಚೆ ನಿಂತಿದ್ದೀವಿ. ಓ ಮೈ ಗಾಡ್ ಇಟ್ ಇಸ್ ಸೋ ಹಾಟ್. ಪೋರ್ಟ್ ಬ್ಲೇರ್ ಅಲ್ಲಿ ಬೆಸ್ಟ್ ನೀವು ಕಾರ್ ರೆಂಟ್ ಮಾಡ್ಕೊಂಡ್ರೆ. ಸೆಲ್ಫ್ ಡ್ರೈವ್ ಕಾರ್ ಸಿಗಲ್ಲ ಅದೇ, ಬಟ್ ವಿತ್ ಡ್ರೈವರ್ ಸಿಗ್ತಾರೆ. ಅದೇ ರೆಂಟ್ ಮಾಡ್ಕೊಳ್ಳೋದು ಬೆಸ್ಟ್. 2 wheeler ಅಲ್ಲಿ ಅಂದ್ರೆ ಸತ್ತೋಗ್ಬಿಡ್ತೀರಾ. ಓ ಮೈ ಗಾಡ್ ಇಟ್ಸ್ ಸೋ ಹಾಟ್. ನಾನು ಎಲ್ಲೋದ್ರೂ ಒಡೆದಿದ್ದು. ಒಂದು ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನನ್ನ ಜಾಕೆಟ್ ತಂದಿಲ್ಲ, ಎಲ್ಲೂ ಟ್ಯಾನ್ ಆಗಬಾರ್ದು ಅಂತ ಎಲ್ಲ ಕಡೆ ಇದು ಒಂದು ಹಾಕೊಂಡು ಓಡಾಡ್ತಾ ಇದ್ದೀನಿ. ಸೊ ಎನಿವೇಸ್ ಏನಂದರೆ ನಾವೇನು ಅಂದ್ಕೊಂಡ್ವಿ, ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇತ್ತು, ಬಟ್ ಬೆಂಗಳೂರಲ್ಲೂ ಅದೇ ಥರ ಜಾಗ ಸಿಗುತ್ತೆ. ಸೊ ಬೀಚ್ ವ್ಯೂದು ಬೇಕು ಅಂತ ಯಾವುದೋ ಒಂದು ರೆಸಾರ್ಟ್ಗೆ ಹುಡ್ಕೊಂಡು ಆ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಜಾಗ ಹೆಸರು ಸಿಂಕ್ಲೇರ್ ಅಂತ. ಇಲ್ಲಿ ನಾವು ಇವಾಗ ಟೇಬಲ್ ತೊಗೊಳ್ತೀವಿ, ವ್ಯೂ ತೋರಿಸ್ತೀನಿ. ದಿಸ್ ಇಸ್ ಅವರ್ ವ್ಯೂ. ಖುಷಿನ ಒಡೆ? ಹಾಂ, ಬರೀ ನಿನ್ನ ಆಸೆ ಪೂರೈಸೋಕ್ಕೇನೆ ನಾನು ಹುಟ್ಟಿರೋದು ಒಡೆ. ಜನ ಹಂಗನ್ಬೇಕಂತ. ಕರೆಕ್ಟ್, ನಿಜಾನೇ. ಇಲ್ಲಿ ನಾವು ದಾಲ್ ಖಿಚಡಿ ಮತ್ತು ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆ ಒಂದು ಪಾಪಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಂಡಮಾನಿಗೆ ಬಂದರೆ ಸೆಲ್ಯುಲಾರ್ ಲೈಟ್ ಶೋ ಇಸ್ ಅ ಮಸ್ಟ್ ವಿಸಿಟ್ ಅಂತ ಹೇಳ್ತಾರೆ. ಸೊ 2 ಇದೆ, ಅದು ಇವಾಗೇ ಗೊತ್ತಾಯಿತು. ಒಂದು ರಾಸ್ ಐಲ್ಯಾಂಡಲ್ಲಿ, ಅದಕ್ಕೆ ಫೆರಿ ತಗೋಬೇಕು. ಇನ್ನೊಂದು ಸೆಲ್ಯುಲಾರ್ ಜೈಲ್ ಅಂತ ಈ ಅಂಡಮಾನ್ ಪೋರ್ಟಲ್ಲೇ ಇದೆ. ಸೊ ಎನಿವೇಸ್ ಅದಕ್ಕೆ ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. 400 ರೂಪಾಯಿ ಆಯಿತು ಫೆರಿ ಟಿಕೆಟ್. ಆ್ಯಂಡ್ ಲೈಟ್ ಶೋ ಟಿಕೆಟ್ 300 ಪರ್ ಹೆಡ್. ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿದ್ರೆ 1000 rupees ಆಗುತ್ತೆ. ಇದು ನಮ್ದಲ್ಲ. ವಡೆ ನಮ್ದು ಹೋಯ್ತು. ಇದಿರ್ಬೇಕು. ಫೆರಿ ಆನ್ ಬೋರ್ಡ್ ಆದ್ವಿ. ಇವಾಗ ಇಲ್ಲಿಂದ ರಾಸ್ ಐಲ್ಯಾಂಡ್ಗೆ ಹೋಗಿ ಸೆಲ್ಯುಲಾರ್ ಲೈಟ್ ಶೋ ನೋಡಕ್ ಹೋಗೋಣ. ನಾನು ಈಗಷ್ಟೇ ಗೂಗಲ್ ಮಾಡಿ ನೋಡಿದೆ. ಸೊ ಅಪ್ಯಾರೆಂಟ್ಲಿ ಸೆಲ್ಯುಲಾರ್ ಲೈಟ್ ಶೋಗಿಂತ ರಾಸ್ ಐಲ್ಯಾಂಡ್ ಲೈಟ್ ಶೋ ಚೆನ್ನಾಗಿದೆ ಅಂದ್ರೆ ಗ್ರಾಫಿಕಲಿ ಅಂಡ್ ವಿಷುವಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ರೀಚ್ ಆದ್ವಿ. ಸೊ ಇದನ್ನ ಮುಂಚೆ ರಾಸ್ ಐಲ್ಯಾಂಡ್ ಅಂತ ಇದೆ ಅಂದ್ರೆ 2018 ಇದು ಆಸ್ ಅ ಟ್ರಿಬ್ಯೂಟ್ ಟು ಫ್ರೀಡಮ್ ಫೈಟರ್ಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಚೇಂಜ್ ಮಾಡಿದ್ರು. ಸೊ ಇಲ್ಲಿ ನಾವು ಆನ್ಲೈನ್ ಲೈಟ್ ಶೋ ಬುಕ್ ಮಾಡಿರೋದು 550 ಇರೋದು ಶೋ. ಇವಾಗ 4 o'clock ಅವ್ರು ಆಲ್ರೆಡಿ ನಮ್ಗೆ ತಲುಪಿಸ್ಬಿಟ್ರು. ಇಲ್ಲಿ ಅಕ್ಕಪಕ್ಕ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು 540ಗೆ ವೈಟ್ ಬಿಲ್ಡಿಂಗ್ ಮುಂದೆ ಬಂದು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮಾಡೋಣ.
ಅದ್ರ ಮುಂಚೆ ಬರ್ಡೇ ಜೊತೆ ಸ್ವಲ್ಪ ಮಾತಾಡೋಣ. ಈ ಸತಿ ಬರ್ಡೇ ಬ್ಲಾಗಲ್ಲಿ ಕಾಣಿಸ್ಕೊಂಡೆ ಇಲ್ಲ ಪಾಪ. ಬರ್ಡೇ ಏನನ್ಸುತ್ತೆ? ನಾನು ಈ ಬಿಸಿಲಲ್ಲಿ ಈ ಸೆಕೆಂಡ್ ಹೆಂಗೆ ಫೈಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದು ಸೆಕೆಂಡ್. ಜಾಪನೀಸ್ ಬಂಕರ್ ಕ್ರೇಜಿ. ಸೊ ಐ ಥಿಂಕ್ ಅದು ವರ್ಲ್ಡ್ ವಾರ್ 2 ಟೈಮ್ ಅವ್ರು ತೊಗೊಂಡ್ಬಿಟ್ಟಿದ್ರು, ಅವ್ರು ಎನ್ಕರೇಜ್ ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ರು. ಆಮೇಲೆ ಯಾವಾಗ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದ್ರು, ರಿಟ್ರೀವ್ ಮಾಡ್ಕೊಂಡ್ಬಿಟ್ರು ಐಲ್ಯಾಂಡ್ನ ಜಪಾನೀಸ್ ಅವರು. ಫಸ್ಟ್ ಜಪಾನೀಸ್ ಅವರು ತೊಗೊಂಡ್ಬಿಟ್ಟಿದ್ರು. ಮತ್ತೆ ಐ ಥಿಂಕ್ ಇದು ಸುಭಾಷ್ ಚಂದ್ರ ಬೋಸ್, ಯಾಕಂದ್ರೆ ಅವರು ವರ್ಲ್ಡ್ ವಾರ್ 2 ಅಲ್ಲಿ ದಿಸ್ ಇಸ್ ಅ ಡೀರ್. ಓ ಮೈ ಗಾಡ್ ಗೈಸ್, ನಾವು ರ್ಯಾಂಡಮ್ಲಿ ನಡೀತಾ ಇದ್ವಿ ಆ್ಯಂಡ್ ಇಲ್ಲಿ ಒಂದು ಜಿಂಕೆ. ಸೊ ರ್ಯಾಂಡಮ್. ಓ ಮೈ ಗಾಡ್, ದೇರ್ ಆರ್ ಸೋ ಮೆನಿ ಡೀರ್ಸ್. ಓಕೆ, ಇಟ್ಸ್ ನೋನ್ ಫಾರ್ ವೈಲ್ಡ್ ಲೈಫ್ ಅಂತ ಬರೆದಿತ್ತು. ಸೊ ಕ್ರೇಜಿ. ಲೈಕ್ ರ್ಯಾಂಡಮ್ಲಿ ನಾಯಿ ರೋಡಲ್ಲಿ ಸಿಗುತ್ತೆ. ಸೊ ಇಲ್ಲಿ ವೆಹಿಕಲ್ ಎಲ್ಲ ಏನೂ ಇಲ್ಲ, ಬಗ್ಗೀಸ್ ಇರುತ್ತೆ. ಅದರಲ್ಲೂ ಚಾರ್ಜ್ ಇಲ್ಲ. ಸೊ ಇಲ್ಲಿ ಎದುರುಗಡೆನೇ ಒಂದು ಮ್ಯಾಪ್ ಹಾಕಿದ್ದಾರೆ. ಬರೀ 800 ಮೀಟರ್ ಡಿಸ್ಟೆನ್ಸ್ ಎಲ್ಲ ಇದೆಯಂತೆ. ಸೊ ಯು ಕ್ಯಾನ್ ವಾಕ್ ಅರೌಂಡ್. ಇದು ಮ್ಯಾಪ್ ತೋರಿಸ್ತೇನೆ ನಿಮಗೆ. ಸೊ ದಿಸ್ ಇಸ್ ದ ಮ್ಯಾಪ್. ಇದೊಂದು ಚಿಕ್ಕ ಪ್ರೈವೇಟ್ ಐಲ್ಯಾಂಡ್ ಥರಾನೇ ಇದೆ. ಜಿಂಕೆಗಳು ಲಿಟ್ರಲಿ ಎಲ್ಲ ಕಡೆ ಇದೆ. ಲೈಟ್ ಶೋ ಆಗೋ ಜಾಗ ಇದೆ. ಅವ್ರು ಹೇಳಿದ್ರು ವೈಟ್ ಬಿಲ್ಡಿಂಗ್ ಮುಂದೆ ಅಂತ. ಅಲ್ಲಿವರೆಗೂ ತಿರ್ಕೊಂಡು ಬನ್ನಿ ಅಂದರು. ತಿರ್ಗಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಆ ಮ್ಯಾಪ್ ನೋಡಿದೆ. ಮ್ಯಾಪ್ ನೋಡಿ ನಂಗೆ ಏನೂ ಅರ್ಥನೇ ಆಗಿಲ್ಲ. ಅಸಲ್ ನೋಡಿ ಒಂದು ಪೀಹನ್ ಇದೆ. ಪೀಹನ್ ದುಡ್. ಇಲ್ಲಿ ಪೀಕಾಕ್ ಕಾಣಿಸ್ತಾ ಒಂದು. ಇದು ಮುಂಚೆ ಒಂದು ಕ್ಲಬ್ ಆಗಿತ್ತಂತೆ, ಸಬ್ ಆರ್ಡಿನೇಟ್ಸ್ ಕ್ಲಬ್. ಸೊ ಇಲ್ಲಿ ಬ್ರಿಟಿಷ್ ಆಫೀಸರ್ಸ್ ಅಲ್ಲಿ ಡಾನ್ಸ್ ಮಾಡೋರಂತೆ. ಈ ಬಿಲ್ಡಿಂಗ್ ಒಳಗೆ ಒಂದ್ಸತಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಂದು ಚರ್ಚ್ ಕೂಡ ಇದೆ ನೋಡಿ. ಬೋರ್ಡ್ ಪ್ರಕಾರ ಈ ಚರ್ಚ್ ಓವರ್ 100 ಇಯರ್ಸ್ ಸರ್ವೈವ್ ಆಯ್ತಂತೆ. ಐಲ್ಯಾಂಡ್ ಎಂಡ್ವರೆಗೂ ಬನ್ರಿ. ದಿಸ್ ಇಸ್ ದ ವ್ಯೂ. ಕ್ಯೂಟಿ ಇರುವಂತ ಜಿಂಕೆ ಯಾಕೆ. ಅಲ್ಲಿ ಲೈಟ್ ಹೌಸ್ ಕಾಣಿಸ್ತದೆ ನೋಡಿ. ಓ, ಇಲ್ಲೂ ಕೆಳಗೆ ಹೋಗ್ಬೋದು. ನೈಸ್. ಸೊ ವರಿಡ್ ಗೊತ್ತಾ, ನಾನು ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಸೊ ನಾವು ಸಂಡೇ ಬೆಂಗಳೂರು ರೀಚ್ ಆಗ್ತೀವಿ. ಟ್ಯೂಸ್ಡೇ ನಂಗೆ ಒಂದು ತುಂಬ ಇಂಪಾರ್ಟೆಂಟ್ ಶೋ ಇದೆ, ಅದು వచ్చి TV ಶೋ. ಸೊ ಐ ಲೈಕ್ ಸೋ ವರಿಡ್. ಫುಲ್ಲಿ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಈ ವಡೆ ಕೂಡ ಪೂರ್ತಿ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದಾನೆ. ಇದೆಲ್ಲ ಈ ಟ್ಯಾನ್ ಹೋಗೋಕ್ಕೆ ಒಂದು 2-3 ತಿಂಗಳು ಬೇಕಾಗುತ್ತೆ ಅನ್ಸುತ್ತೆ ನಮಗೆ. ಪೇಡ್ ಬಗಿ ಸರ್ವಿಸ್ ಇದೆ, ನಮ್ಗೆ ಅದು ಗೊತ್ತಿರಲಿಲ್ಲ. ಅವನ ಗೌರ್ಮೆಂಟ್ ಕಡೆಯಿಂದ ಅವ್ರು ನಮಗೆ ಬಿಡ್ತಾಯಿಲ್ಲ, ಬರೀ ವಯಸ್ಸಾಗಿರೋರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಬಟ್ ಎನಿವೇಸ್ ಅರ್ಧ ನಡ್ಕೊಂಡು ಬಂದಿದ್ದೀವಿ. ಇನ್ನೇನು ಮಾಡೋದಂತ ಪೂರ್ತಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಕೆಳಗಡೆ ಲೈಟ್ ಹೌಸ್ ನೋಡಿದ್ವಿ, ಅಲ್ಲಿ ಬಗ್ಗೆ ಎಲ್ಲ ಹೋಗ್ತಿಲ್ಲ, ಯಾರೂ ಹೋಗಿಲ್ಲ. ನಾನು ಬಡೆ ಅಂದ್ಕೊಂಡ್ವಿ ಹೋಗಿ ಬರೋಣ. ಇನ್ನೂ 1 hour ಟೈಮ್ ಇದೆ ಇಲ್ಲಿ ನಮಗೆ. ಆಲ್ಸೋ ಬಡೆ, ಓ ಮೈ ಗಾಡ್, ವಿ ಆರ್ ಸೋ ಟ್ಯಾಂಡ್. ಎಷ್ಟು ಕಪ್ಪಾಗಿದ್ದೀವಿ ಇದ್ರೆ ನೋಡಿ, ನಂದು ಹೆಂಗ್ ಬರ್ತೀವಿ ನೋಡೋಡೆ. ಓ ಮೈ ಗಾಡ್, ಫುಲ್ ಕ್ಯಾಲರೀಸ್ ಬರ್ನ್, ಫುಲ್ ಸಣ್ಣ ಆಗ್ತೀನಿ. ಆವಾಗಲೇ ಯಾರು ಬೀಳ್ತಿರ್ಲಿಲ್ಲ ಹುಡುಗಿರು. ಈ ಕಪ್ಪಾದ್ಮೇಲೆ ಇನ್ನು ಯಾರು ಬೀಳಲ್ಲ ವಡೆ. ನೀನು ಹಂಗೆ ಅನ್ಕೊಳ್ತೀಯ, ಎಲ್ಲ ಹುಡುಗಿರು ರೇಸಿಸ್ಟ್ ಇರಲ್ಲ. ಅವ್ರೇನು ನಂಗೆ ಬೆಳ್ಳಗಿರೋ ಹುಡುಗ ಬೇಕಂತ ಇರಲ್ಲ ವಡೆ. ಹುಡುಗರು ಕಮೆಂಟ್ ಮಾಡ್ತಾರೆ ಈ ಕ್ವಶನ್ಗೆ ಆನ್ಸರ್. Oh my god guys, look at this. Wow. Oh my god, this is so beautiful. ಇಲ್ಲೆಷ್ಟು ನೀರಿದ್ರೆ ಚೆನ್ನಾಗಿರೋದಲ್ವಾ ಬಡೆ. ಏ ಬುಳೆ, ಸುಸ್ತಾಗೋಯ್ತಾ? ಜೈ ಹಿಂದ್. ಅಂಡಮಾನ್ ಬಂದರೆ ಡೆಫಿನೆಟ್ಲಿ ಕಮ್ ಟು ರಾಯಲ್ಸ್ ಐಲ್ಯಾಂಡ್. ಸ್ವಲ್ಪ ನಡೆಯೋದಿರುತ್ತೆ, ಬಟ್ ದಿಸ್ ವ್ಯೂ ಇಸ್ ಸೋ ಬ್ಯೂಟಿಫುಲ್. ತುಂಬ ಖುಷಿ ಆಗ್ತದೆ. ಈಗ ನಾವು ಇಷ್ಟು ಹತ್ಕೊಂಡು ಇಲ್ಲಿಂದ ಮೇಲೆ ಹೋಗಿ ಮತ್ತೆ ಕೆಳಗೆ ಇಳಿದು ಲೈಟ್ ಶೋ ನೋಡೋಕೆ ಹೋಗ್ಬೇಕು. ಸೊ ಇವಾಗ ನಾವಿಲ್ಲಿ ಫುಲ್ ಸುಸ್ತಾಗಿದೆ ಅಂತ ಇಲ್ಲೊಬ್ಬರು ಬಾಗಿ ಡ್ರೈವರ್ಜು ಅವ್ರಿಗೆ ಬಂದು ಕೇಳಿದ್ವಿ ಕೆಳಗಡೆ ಬಿಡೋಕ್ಕಾಗತ್ತಾ ಅಂದರೆ. ಅವ್ರು ಕುತ್ಕೊಳ್ಳಿ, ಬೇರೆಯವ್ರು ಬಂದಲ್ಲಿ ಬಿಡ್ತೀನಿ ಅಂದರು. ಸೊ ಎಷ್ಟು ಚಾರ್ಜ್ ಮಾಡ್ತೀರಾ ಅಂದರೆ, ಇದು ಗೌರ್ಮೆಂಟ್ ಗಾಡಿ. ನಮ್ಗೆ ಸುಳ್ಳು ಹೇಳಿದ್ರು ಅವರು, ಅವನ ಪ್ರೈವೇಟ್. ಒಬ್ಬರೊಬ್ಬರು ಒಂದೊಂದು ಹೇಳ್ತಾರೆ. ನಾವು ಕೆಳಗಡೆ ಕೇಳಿದಾಗ ಅವರು ಹೇಳಿದ್ರು, ಇಲ್ಲ
ಏನು ಬ್ಯಾಟ್ರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಡ್ಕೊಂಡು ಬಂದಿರಿ. ಮೇಲೆ ಬಂದು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಪ್ರೈವೇಟ್ ಅವ್ರದ್ದು ಚಾರ್ಜ್ ಮಾಡ್ತಾರೆ ಅಂತ. ಇವರು ಕೇಳಿದ್ರು ಇಲ್ಲ ಗೌರ್ಮೆಂಟ್ ಅವ್ರದ್ದು ಅಂತ ಹೇಳಿದ್ರು. ಸೊ ಎನಿವೇಸ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಇದು ಗೌರ್ಮೆಂಟ್ ಅವ್ರದ್ದು. ಬಂದು ಕೇಳಿದ್ರೆ ಬಿಡ್ತಾರೆ ಅವರು. ಗೈಸ್, ವಾಟ್ ಇಸ್ ದಿಸ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 2 months? ಐ ಆಮ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. ಸೊ ಇಲ್ಲಿ ಇವಾಗ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.